ನಕ್ಕಂದ್ ಏನು ಮ್ಯಾಚ್ ಗುರು ಇವತ್ತು, ನಕ್ಕಂದ್ ಸೈಕಾಗೋದೆ ಮಾಮ್ ಇವತ್ತು. ಹೆಂಗ್ ಬೀಜ ಬೈಕ್ ಬರ್ಸಿರೋ ಇಂಡಿಯನ್ಸ್ಗೆ 350 ಸೇಫ್ ಅಲ್ಲ ಅಂತ ಅನ್ನಿಸ್ಬಿಟ್ಟಿದ್ರು ಸೌತ್ ಆಫ್ರಿಕನ್ಸು. ಯಪ್ಪ 11ಕ್ಕೆ 3 ವಿಕೆಟ್ ಡೌನ್ ಆಗಿದ್ದಂಥ ಸೌತ್ ಆಫ್ರಿಕನ್ ಟೀಮು 17 ರನ್ನಿಂದ ಸೋತಿದೆ ಅಲ್ಲಿ. ನಿಜಾಲು ನಂಬ್ತೀರಾ? ನಾವು ಅನ್ಕೊಂಡಿದ್ದೀವಿ ಸಮ್ ಪಾಯಿಂಟಲ್ಲಿ 250 ಹೊಡೆಯಲ್ಲ ಇವರು ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಏನು ಬಂದಿದ್ದು ಸೌತ್ ಆಫ್ರಿಕನ್ಸು, ಟಾಪ್ ಆರ್ಡ್ರು ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅಂದರೆ ಮಿಡ್ಲ್ ಆರ್ಡ್ರು, ಲೋವರ್ ಮಿಡ್ಲ್ ಆರ್ಡ್ರು, ಬಾಟಮ್ ಆರ್ಡ್ರು ಏನು ಆಡಿದ್ದು ಇವತ್ತು ಸೌತ್ ಆಫ್ರಿಕನ್ಸು. ಚಪ್ಪಾಳೆ ಹೊಡಿಲೇಬೇಕು ಸೌತ್ ಆಫ್ರಿಕನ್ಸ್ಗೆ ನಿಂತ್ಕೊಂಡು ಕೂತ್ಕೊಂಡು. ಯಾಕಂದರೆ 3 ವಿಕೆಟ್ ಕಳ್ಕೊಂಡಿದ್ರೆ ನಮ್ಮ ಟೀಮ್ ಇಂಡಿಯಾ ಖಂಡಿತ ಇನಿಷಿಯಲಿ 11 ರನ್ಗೆ 3 ವಿಕೆಟ್ ಕಳ್ಕೊಂಡಿದ್ರೆ ಇಷ್ಟೊಂದಂತೂ ಕಾಂಟ್ರಿಬ್ಯೂಟ್ ಖಂಡಿತ ಮಾಡೋಕ್ಕಾಗ್ತಾ ಇರಲಿಲ್ಲ. ಬರ್ಸ್ಕೊಡ್ತೀನಿ, ಇಷ್ಟಂತೂ ಹೊಡಿತಾನೆ ಇರಲಿಲ್ಲ ಇಂಡಿಯನ್ ಟೀಮು. ಬಟ್ ನೋಡಿ ಯಾವ ಥರ ಆಡಿದರೆ ಸೌತ್ ಆಫ್ರಿಕನ್ಸ್. ಇವತ್ತು ಅಪ್ರಿಷಿಯೇಟ್ ಮಾಡಬೇಕಾದ್ರೆ ನಿಜವಾಗ್ಲೂ ಇಂಡಿಯನ್ ಟೀಮ್ಗಿಂತ ಸೌತ್ ಆಫ್ರಿಕನ್ ಟೀಮ್ನ ಅಪ್ರಿಷಿಯೇಟ್ ಮಾಡಬೇಕು. ಹೌದು, ನಮ್ಮ ಇಂಡಿಯನ್ ಟೀಮ್ ಗೆದ್ದಿದೆ, ಬಟ್ ಇವರು ಫಸ್ಟ್ ಇನ್ನಿಂಗ್ಸಲ್ಲಿ ಬೌಲಿಂಗ್ ಮಾಡಿದ ರೀತಿ ನಂಗೆ ನಿಜವಾಗ್ಲೂ ಸೌತ್ ಆಫ್ರಿಕನ್ಸ್ ಇಂಡಿಯನ್ಸ್ಗಿಂತ ನಂಗೆ ಸೌತ್ ಆಫ್ರಿಕನ್ಸ್ ಬೌಲಿಂಗ್ ಮಾಡಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ ವೇರಿಯೇಷನ್ ಬಿಡ್ತಾ ಇದ್ದಿದ್ದು ಇವರು ನಿಜವಾಗ್ಲೂ ಒಂಥರ ಇಂಪ್ರೆಸ್ ಮಾಡಿದ್ರು ಇವತ್ತು ಸೌತ್ ಆಫ್ರಿಕನ್ಸು. ಯಾವ ಥರ ಡೆವಲಪ್ ಆಗಿದೆ ಅಂತಂದರೆ ಸೌತ್ ಆಫ್ರಿಕನ್ ಕ್ರಿಕೆಟು 1-2 ವರ್ಷ ಬಿದ್ದೋಗಿತ್ತು. ಆ ಒಂದು ಟ್ರಾನ್ಸಿಷನ್ ಫೇಸ್ ಆಗ್ತಂಗೆ 2-3 ವರ್ಷ ಬಿದ್ದೋಗಿತ್ತು ಸೌತ್ ಆಫ್ರಿಕನ್ ಕ್ರಿಕೆಟು. ಇವಾಗ ಯಾವ ರೇಂಜಿಗೆ ಎದ್ದು ನಿಂತ್ಕೊಂಡಿದೆ ಅಂತಂದರೆ ನಕ್ಕಂಗೆ ಕ್ರೇಜಿ ಆಗಿ ನಿಂತ್ಕೊಂಡಿದೆ ಗುರು. ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ ಅವನಜ್ಜಿ, ನಾವು ಎಲ್ಲ ಫಾರ್ಮೆಟ್ಗಳು ಕೂಡ ಅಕ್ರಾಸ್ ಆಲ್ ಫಾರ್ಮೆಟ್ಸು ಟಫ್ ಕಾಂಪಿಟೇಷನ್ ಕೊಟ್ಟೇ ಕೊಡ್ತೀವಿ ಅನ್ನೋ ಹತ್ರ ಎದ್ದು ನಿಂತ್ಕೊಂಡು ತೋರಿಸ್ತಾ ಇದ್ದಾರೆ. ಸೆಲ್ಯೂಟ್ ಹೊಡಿಲೇಬೇಕು ಸೌತ್ ಆಫ್ರಿಕನ್ ಕ್ರಿಕೆಟ್ಗೆ. ಇವತ್ತು ಇಂಡಿಯಾ ಗೆದ್ದಿರ್ಬೋದು ಗುರು, ಸೌತ್ ಆಫ್ರಿಕನ್ಸು ಸಾಕಾದಾಗ ಆಡಿದ್ದಾರೆ, ಮೆಚ್ಕೊಂಡ್ಲೇಬೇಕು. ಇಂಪ್ರೆಸ್ ಮಾಡೋದು ಸೌತ್ ಆಫ್ರಿಕನ್ಸು. ಏನು ಗುರು ಇಂಡಿಯನ್ಸ್ ಗುರು, ನೀನು ಏನು ಗುರು? ಇಂಡಿಯನ್ಸ್ ನಾವು ಫಸ್ಟ್ ವಿಡಿಯೋ ಮಾಡಿದ್ನಲ್ಲಪ್ಪ, ನಮ್ಮ ಇಂಡಿಯನ್ ಬ್ಯಾಟಿಂಗ್ ಸಾಕಾಗಿತ್ತು ಅಂತ ಹೇಳಿದ್ನಲ್ಲ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, KL ರಾಹುಲ್. ಹೌದು, ಇವಾಗ ಏನಾದ್ರು ಮ್ಯಾಚ್ ಹೋಗ್ಬಿಟ್ಟಿದ್ರೆ KL ರಾಹುಲ್ ಬೈತಿದ್ರು. ಏನು ಗುರು ಆ ಟೈಮಲ್ಲಿ ಬಂದ್ಬಿಟ್ಟು ಸ್ಲೋ ಆಗಿ ಆಡೋರಲ್ಲಿ, ಏನು ರನ್ನೇ ಬಾಲ್ ಆಡೋರಲ್ಲಿ, 60 ರನ್ಗೆ ಅಲ್ಲಿ ಆಲ್ಮೋಸ್ಟ್ 57 ಬಾಲ್ 60 ಬಾಲ್ ತೊಗೊಂಡವ್ರಲ್ಲಿ ಸ್ಲೋ ಆಗಿ ಆಡ್ಬೇಕು ಆ ಟೈಮಲ್ಲಿ ಅಂತ KL ರಾಹುಲ್ ಖಂಡಿತ ಬ್ಲೇಮ್ ಗೇಮ್ಗಳು ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿರೋದು. ಈ ಕಡೆ ಒಂದು 4 ಬೇರೆ ಬಿಟ್ಟಿದ್ರು ರೋಹಿತ್ ಶರ್ಮಾ ಅವರು, ತೂತ್ ಫೀಲ್ಡಿಂಗ್ ಹೋಗಿತ್ತು ಲಾಸ್ಟಲ್ಲಿ, ಅದಕ್ಕೆ ಬ್ಲೇಮ್ ಮಾಡಿಬಿಟ್ರು. ಏನಾದ್ರು 4 ರನ್ನಿಂದ ಸೋತೋಗ್ಬಿಟ್ಟಿತ್ತು ಅಂದರೆ ನಾವು ಏನಾದ್ರು ಚೇಸ್ ಮಾಡಿಬಿಟ್ಟಿದ್ರು ಅಂದ್ರೆ ಪಟ್ಟಣಕ್ಕೆ ಬೇಗ ಚೇಸ್ ಮಾಡಿಬಿಟ್ಟಿದ್ರು ಅಂತಂದಿದ್ರೆ ಹಂಗೆ ಆಗಿದ್ದು ಸೀನು. ಬ್ಲೇಮ್ ಗೇಮ್ಗಳು ಸ್ಟಾರ್ಟ್ ಆಗಿರೋದು. ಬಟ್ ಗೆದ್ದಿರೋದ್ರಿಂದ ಏನು ಬ್ಲೇಮ್ ಗೇಮ್ಗಳು ಅದು ಇದು ಎಲ್ಲ ಏನೂ ಬರೋದಿಲ್ಲ. ಬಟ್ ಅದೇ ಅಪ್ರಿಷಿಯೇಟ್ ಮಾಡಲೇಬೇಕು ರಿಯಲ್ ಟ್ಯಾಲೆಂಟ್ನ. ಯಾಕಂದರೆ ಆ ಥರ ನೋಡಿ ಅವ್ರ ಬೌಲರ್ಸ್ಗಳು ಒಂಥರ ಆಲ್ರೌಂಡರ್ಸ್ ಥರ ಕಾಂಟ್ರಿಬ್ಯೂಟ್ ಮಾಡೋದು. ಆಲ್ರೌಂಡರ್ಸೇ ಹಂಗೆ ನೋಡೋಕೆ ಹೋಯ್ತು ಅಂದರೆ ಕಾರ್ಬಿನ್ ಬಾಷ್ ಅವ್ರಿಗೂ ಏನು ಆಡಿದ್ರು. ಇನ್ಫ್ಯಾಕ್ಟ್ ಆ ಬೋಜರ್ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ರು ಬಂದ್ಬಿಟ್ಟಲ್ಲಿ ಬಾಟಮಲ್ಲಿ. ಏನು ಗುರು ಈ ಥರ ಬ್ಯಾಟಿಂಗು. ಟಾಸ್ ಗೆದ್ದಿದ್ದು ಸೌತ್ ಆಫ್ರಿಕನ್ಸು ಬೌಲಿಂಗ್ ಆಯ್ಕೆ ಮಾಡ್ಕೊತಾರೆ, ಇಂಡಿಯನ್ಸ್ನ ಬ್ಯಾಟಿಂಗ್ ಆಗ್ತಾರೆ. ಯಶಸ್ವಿ ಜೈಸ್ವಾಲ್ ಬರ್ತಾ ಇದ್ದಂಗೆ ಎಡ್ಜ್ ಆಗಿಬಿಟ್ಟು ಗಾನ್ ಕೇಸ್ ಆಯಿತು ಅಂದರೆ ಎಂಥ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದ್ದು ನಮ್ಮ ರೋಹಿತ್ ಶರ್ಮಾ ಜೊತೆಗೆ ವಿರಾಟ್ ಕೊಹ್ಲಿದು 130+ ರನ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು ಅಂತಂದರೆ ಅಲ್ಲಿ ರೋಹಿತ್ ಶರ್ಮಾ ಅವರು LBW ಆದರು. ವಿರಾಟ್ ಕೊಹ್ಲಿ ಲಾಸ್ಟ್ವರೆಗೂ ನಿಂತ್ಕೊಂಡಿದ್ರು, ಫಿನಿಶ್ ಮಾಡೋಕ್ಕಾಗಲಿಲ್ಲ ಇನ್ನಿಂಗ್ಸ್ನ. ಬಟ್ ಸಾಕಾತ್ ಬಿಲ್ಡ್ ಮಾಡಿದ್ರು. ನಜ್ಜಿ ಹೆಂಗೆ ಬಿಲ್ಡ್ ಮಾಡಿದ್ರು ಪಾರ್ಟ್ನರ್ಶಿಪ್ನ ರೋಹಿತ್ ಶರ್ಮಾ ಜೊತೆಗೆ KL ರಾಹುಲ್ ಜೊತೆಗೂ ಕೂಡ ಬಿಲ್ಡ್ ಆಗಿತ್ತು. ಸೊ ಇಲ್ಲಿ ಮಧ್ಯದಲ್ಲಿ ಗೊತ್ತಲ್ಲಪ್ಪ ಋತುರಾಜ್ ಗಾಯಕ್ವಾಡ್ ಔಟ್ ಆಗಿದ್ದು. ಋತುರಾಜ್ ಗಾಯಕ್ವಾಡಿಗೆ ಎಷ್ಟು ಚಾನ್ಸ್ ಕೊಟ್ಟರೆ ಏನು ಗುರು ಅಂತ ಅನ್ನಿಸ್ತಾ ಇದೆ. ಬಟ್ ಏನೋ ಮಾಡೋಕ್ಕಾಗಲ್ಲ, ಅನ್ಫಾರ್ಚುನೇಟ್ ಅಂತ ಹೇಳ್ಬೇಕು. ಎವಾರ್ಡ್ ಬ್ರೇವಿಸ್ ಹಿಡಿದಂಥ ಕ್ಯಾಚು ಒಂಥರ ಏಲಿಯನ್ ಕ್ಯಾಚ್ ಅಂತ ಹೇಳಬೇಕು. ಬಟ್ ಪರವಾಗಿಲ್ಲ, ನೆಕ್ಸ್ಟ್ ಮ್ಯಾಚ್ ಅವಕಾಶ ಅಂತೂ ಇವ್ರಿಗೆ ಔಟ್ ಆಗಿದ್ದ ರೀತಿ ನೋಡ್ತಂದ್ರೆ ಕೊಡಲೇಬೇಕು ಋತುರಾಜ್ ಗಾಯಕ್ವಾಡಿಗೆ. ಏನದೇನು ಪಾಪ ಅಂತ ಅನ್ಸುತ್ತೆ, ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಬಟ್ ಅವ್ರ ಕೆರಿಯರೇ ಒಂಥರ ಅಯ್ಯೋ ಪಾಪ ಅಂತ ಅನ್ನಿಸ್ತೈತೆ. ಆಪರ್ಚುನಿಟಿ ಸಿಗಬೇಕು, ನೋಡೋಣ ಸಿಗುತ್ತೆ ನೆಕ್ಸ್ಟ್ ಮ್ಯಾಚ್ ಅಂತ. ಸಿಗಬೇಕು ಈ ಥರ ಎಲ್ಲ ಔಟ್ ಆಗಿದ್ದಾರೆ ಅಂತಂದರೆ. ಹಿಂದೆನಲ್ಲಿ ಹೆವಿ ಕಾಂಟ್ರಿಬ್ಯೂಷನು ಅದಾದ ನಂತರ ಬಂದಿದ್ದು ನಮ್ಮ KL ರಾಹುಲಿಂದ. ಈ ಕಡೆಯಿಂದ ವಾಷಿಂಗ್ಟನ್ ಸುಂದರಿಂದ ಕೂಡ ಏನು ಅಷ್ಟೊಂದು ಕಾಂಟ್ರಿಬ್ಯೂಷನ್ ಬರಲಿಲ್ಲ. ಅವರು ಎತ್ತಾಕಂತ ಹೋಗಿದ್ರು ಮಿಡ್ ಆಫ್ ಮೇಲೆ, ಸೀದಾ ಹೋಗಿದ್ದು ಕ್ಯಾಚು. ಅದಾದಮೇಲೆ KL ರಾಹುಲ್ ಬಂದ್ಬಿಟ್ಟು ಅವರು ಮುಗಿಸ್ಕೊಂಡು ಕೊಟ್ಟರು. ಇನ್ನೇನು ಲಾಸ್ಟ್ ಸೆಕೆಂಡ್ ಓವರಲ್ಲಿ ಔಟ್ ಆಗಿದ್ದರು. ಸೊ ಮುಗಿಸ್ಕೊಂಡು ಕೊಡಬೇಕಾಗಿ ಫಿನಿಶಿಂಗ್ ಟಚ್ನ ಕ್ಲೀನಾಗಿ ಕೊಟ್ಟರು ಅವರು KL ರಾಹುಲ್. ಪರವಾಗಿಲ್ಲ, ಚೆನ್ನಾಗಿ ಡೀಸೆಂಟಾಗಿತ್ತು. ಅಂಥ ಹೆವಿ ಸ್ಟ್ರೈಕ್ಗಳು ಹೊಡೆದ್ರು ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ, ಇಲ್ಲ ಡಬ್ಬಾ ಥರ ಆಡಿದ್ರು ಅಂತಲೂ ಹೇಳೋದಕ್ಕಾಗೋದಿಲ್ಲ. ಸೊ ಒಂಥರ ಪರ್ಫೆಕ್ಟ್ ಆಗಿತ್ತು, ODIಗೆ ಪರ್ಫೆಕ್ಟ್ ಆಗಿತ್ತು ಅಂತ ಹೇಳ್ತೀನಿ. ಸೊ ನಮ್ಮ ಟೀಮ್ ಇಂಡಿಯಾ ಓವರ್ ಆಲ್ ಆಗಿ ಎಲ್ಲಾನು ಗುಡ್ಡೆ ಹಾಕೊಂಡು ರವೀಂದ್ರ ಜಡೇಜಾ ಅವ್ರ ಕಾಂಟ್ರಿಬ್ಯೂಷನ್ ಮೆಚ್ಕೊಳ್ಳೇಬೇಕು. ಅವ್ರದ್ದು ಬಿಟ್ಬಿಟ್ನಲ್ಲ, ಅವರೇ ಅಗ್ರೆಸಿವ್ ಆಗಿ ಆಡಿದ್ದು ಬಾಟಮಲ್ಲಿ. KL ರಾಹುಲ್ ಅಷ್ಟಾಗಿ ಆಡಲಿಲ್ಲ. ರವೀಂದ್ರ ಜಡೇಜಾ 6 ಮೇಲೆ 6 ಇಟ್ಟಿದ್ದು ಎತ್ತಾಕ್ತಿದ್ರು ಹಂಗೆ ಈ ಕಡೆ ಫೈನ್ ಲೆಗ್ ಮೇಲೆ. ಸೊ ಓಕೆ, 300 ಖುಷಿಲಿ ಏನೋ ಅಂತ ಗೊತ್ತಾಗ್ತಿಲ್ಲ, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಮ್ಯಾಚೇ ಖುಷಿ, ಈ ಕಡೆ ಇವ್ರದೇ ಖುಷಿ ನನಗೆ. ಸೌತ್ ಆಫ್ರಿಕನ್ಸ್ ಏನು ಈ ರೇಂಜಿಗೆಲ್ಲ ಬೌನ್ಸ್ ಬ್ಯಾಕ್ ಆಗ್ತಾರಲ್ಲ ಎಲ್ಲ ಫಾರ್ಮೇಟಲ್ಲೂ ಅಂತ. ಯಾಕಂದರೆ ಬಿದ್ದೋಗಿದಂಥ ಸೌತ್ ಆಫ್ರಿಕನ್ ಟೀಮ್ ಎದ್ದು ನಿಂತ್ಕೊಂಡಿದೆ. ಏನಂತರ ಯಾವ ಥರ ಸೌತ್ ಆಫ್ರಿಕನ್ ಟೀಮ್ ಅನ್ಸೆ 2015 ಇತ್ತಲ್ಲ ಆ ಥರ ಸೌತ್ ಆಫ್ರಿಕನ್ ಟೀಮ್ ಥರ ಫೀಲ್ ಮಾಡಿಸ್ತಾ ಇದ್ದಾರೆ ಸೌತ್ ಆಫ್ರಿಕನ್ ಟೀಮು ಅಕ್ರಾಸ್ ಆಲ್ ಫಾರ್ಮೇಟ್ಸು. ನಿಜವಾಗ್ಲೂ ಗುರು. 350 ಟಾರ್ಗೆಟ್ ಆಗಿ ಕೊಡ್ತೀವಿ. ಎಲ್ಲರಿಗೂ 2 ವಿಕೆಟ್ ಬಿದ್ದಿದ್ದಾವೆ ಸೌತ್ ಆಫ್ರಿಕನ್ಸು ಬೌಲಿಂಗ್ ಮಾಡಿರೋರಿಗೆಲ್ಲ. ಒಬ್ರಿಗೆ ಮಾತ್ರ ಸ್ಪಿನ್ನರಿಗೆ ಮಾತ್ರ ಬಿದ್ದಿಲ್ಲ ಅಷ್ಟೇ ವಿಕೆಟು. ಇನ್ನೆಲ್ಲ ಬೌಲಿಂಗ್ ಮಾಡಿರೋರಿಗೆ ಎಲ್ಲರಿಗೂ 2 ವಿಕೆಟ್. ಒಂಥರ ಪ್ರಸಾದ ಥರ ಬೇಜಾರು ಮಾಡ್ಕೊಬಿಡಿ ಅಂತ ಎಲ್ಲರಿಗೂ ಈಕ್ವಲ್ ನಂಬರ್ ಆಫ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಲ್ಲಿ.
ಸೊ ಓಕೆ, ಈ ಕಡೆಯಿಂದ ಚೇಸ್ ಮಾಡೋದಕ್ಕೆ ಅಂತ ಬರ್ತಾರೆ. 11-3 ಗುರು. ಇನಿಷಿಯಲ್ 2 ವಿಕೆಟ್ ಎತ್ತಿದ್ದು ಅಲ್ಲಿ ಬಂದವರ ಪಟ್ ನಂಗೆ ಡಕ್ಔಟ್ ಆಗಿದ್ದು ಇಬ್ರು ಅಲ್ಲಿ ಲೆಫ್ಟ್ ಹ್ಯಾಂಡರ್ಸು. ರಿಯಾನ್ ರಿಕಲ್ಟನ್ ಸ್ಟಂಪ್ಸ್ ಹಾರ್ಕೊಂಡು ಹೋಗ್ತಾ ಇದ್ದಂಗೆ ಹಂಗೆ ಹರ್ಷಿತ್ ರಾಣಾ ಎಲ್ಲಿಂದ ಅವನ ಅಜ್ಜಿ ಬಂತೋ, ಅವನ ಅಜ್ಜಿಗೆ ಎನರ್ಜಿ ಇಲ್ಲ ಈ ಓವರ್ ಇನ್ನೊಂದು ವಿಕೆಟ್ ಎತ್ತಬೇಕು ಅಂತ ಹಂಗೆ ಕ್ವಿಂಟನ್ ಡಿಕಾಕ್ನು ಕೂಡ ಆರಿಸ್ಬಿಡ್ತಾರೆ ಅದೇ ಓವರಲ್ಲಿ. ಗೋಲ್ಡನ್ ಡಕ್ಸ್ಗಳು, ಬ್ಯಾಕ್ ಟು ಬ್ಯಾಕ್ ಡಕ್ಸ್ಗಳು. ಈ ಕಡೆಯಿಂದ ಹರ್ಷದೀಪ್ ಸಿಂಗ್ ಬೇರೆ ಬಂದ್ಬಿಟ್ಟು ಮಾರ್ಕ್ರಮ್ ಅವರ ವಿಕೆಟ್ ನೆತ್ತಾರೆ. ಎಡ್ಜೆಂಟ್ ಗಾನು 3 ವಿಕೆಟ್ 11 ರನ್ಗೆ ಹೋಗ್ತಾ ಇದ್ದಂಗೆ ಪಕ್ಕ ಇದು ಕಚ್ಕೊಂತ ಮ್ಯಾಚ್ ಇಂಡಿಯನ್ಸ್ಗೆ ಗೆದ್ಬಿಟ್ರು ಅಂತ ಅವಾಗಲೇ ಅನ್ಕೊಂಡ್ಬಿಟ್ವಿ. ಬಟ್ ಈ ರೇಂಜಿಗೆಲ್ಲ ಡೀಪಿಗೆ ಬರುತ್ತೆ ಮ್ಯಾಚು ಅಂತ ಯಾರು ಕೂಡ ಅನ್ಕೊಂಡಿರಲಿಲ್ಲ. ಏನು ಗುರು ಬಂದಿದ್ದು ಮ್ಯಾಟಿ ಅವ್ರು ಏನು ಆಡಿದ್ದು ಸೀರಿಯಸ್ ಆಗಿ. ಅವನ ಅಜ್ಜಿ ಹೆಂಗೆ ನಿಂತ್ಕೊಂಡ್ರು ಅಂದರೆ ಒಂದು ಎಂಡಲ್ಲಿ ರಿಜಿಡ್ಡಾಗಿ ನಿಂತ್ಕೊಂಡ್ರು. ಬರ್ರಪ್ಪ ನೀವು ಪಕ್ಕ ಅಕ್ಕಪಕ್ಕ ಎಲ್ಲ ನೋಡ್ಕೊಂಡು ಹೋಗ್ರಿ ನನ್ನ ಜೊತೆಗೆ ಆಡ್ಕೊಂಡು, ಅಂದರೆ ಅಗ್ರೆಸಿವ್ ಆಗಿ ಆಡ್ಕೊಂಡ್ರೆ ಒಂದು ಎಂಡಲ್ಲಿ ರಿಜಿಡ್ಡಾಗಿ ನಿಂತ್ಕೊಂಡಿರ್ತೀವಿ ಅಂತ ಮ್ಯಾಟಿವು. ಈ ಕಡೆಯಿಂದ ಟೋನಿ ಅವ್ರು ಬಂದು ಟೋನಿ ಅವ್ರ ಜೊತೆಗೂ ಪಾರ್ಟ್ನರ್ಶಿಪ್ಪು. ಟೋನಿನ LBW ಮಾಡ್ತಿದ್ದಂಗೆ ಕುಲ್ದೀಪ್ ಅಣ್ಣ ಈ ಕಡೆಯಿಂದ ಮತ್ತೊಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ ಮ್ಯಾಟಿವ್ ಜೊತೆಗೆ. ಅದು ಡೆವಾಲ್ಡ್ ಬ್ರೇವಿಸ್ ಸಖತ್ತಾಗಿ ಕಾಣಿಸ್ಕೊಂತದ್ದು, ಒಳ್ಳೆ ಸೌಂಡಲ್ಲಿ ಕಾಣಿಸ್ಕೊಂತಾರೆ. 6 ಮೇಲೆ 6 ಇಡ್ತಾ ಇರ್ತಾರೆ, ರುಬ್ತಾ ಇರ್ತಾರೆ ಹಾಕೊಂಡು ಚೆನ್ನಾಗೆ. ಆ ಟೈಮಲ್ಲಿ ಬಂದು ಹರ್ಷಿತ್ ರಾಣಾಗೆ ಇಟ್ಟಿರ್ತಾರೆ ಲಾಸ್ಟ್ ಓವರು. ಹರ್ಷಿತ್ ರಾಣಾ ಮತ್ತೆ ಬಂದ್ಬಿಟ್ಟು ಸ್ಲೈಸ್ ಮಾಡ್ತಾರೆ, ಮೇಲೋಗಿದ್ದು ಕ್ಯಾಚ್ ಡೀಪಲ್ಲಿ ತೊಗೊತಾರೆ. ಒಟ್ಟಲ್ಲಿ ಅಗ್ರೆಸಿವ್ ಆಗಿನೇ ಆಡ್ತಿರ್ತಾರೆ. ಏನು ಹರ್ಷಿತ್ ರಾಣಾ ಅದು ಪವರ್ ತೋರಿಸಿದ್ದ ಅವಾಗ ಅವನ ಅಜ್ಜಿ ಆ್ಯಕ್ಷನ್ ಮಾಡಿ ತೋರಿಸಿದ್ದ. ಇವಾಗ ನಂಗೆ 6 ಹೊಡೆಯೋದಲ್ಲ ಹೋಗ್ತಾ ಇರೋ ಚೇಳ್ತಾರೆ ಇರಬೇಕು ಅಂತ ಹೇಳ್ಬಿಟ್ಟು ಕಳಿಸ್ದಂಗಿತ್ತು. ಬಟ್ ನಿಜವಾಗ್ಲೂ ಸೌತ್ ಆಫ್ರಿಕಾನ ಅಪ್ರಿಷಿಯೇಟ್ ಮಾಡಲೇಬೇಕು, ಯಾಕಂದರೆ ಆ ಥರ ಒಂದು ದಿಲ್ ತೋರಿಸಿದ್ದಾರೆ ಇವರು. ನೋಡಿ ಬಿದ್ದೋಗ್ಲಿಲ್ಲ ಅವರು, ವಿಕೆಟ್ಸ್ಗಳು ಅರ್ಲಿ ಬಿತ್ತು ಅಂತ ಟುಕ್ಕು ಆಡೋಕ್ಕೆ ಸ್ಟಾರ್ಟ್ ಮಾಡಲಿಲ್ಲ ಅವರು. ಒಂಥರ ಗಂಡಿಗೆ ತೋರಿಸ್ಬಿಟ್ಟು ಆಡಿದ್ರು. ಅಜ್ಜಿ ಹೊಡಿತೀವಿ ಗುರು ತಸ್ತೀವಿ ಅಂತ. ಆಮೇಲೆ ಮಾರ್ಕೋ ಎನ್ಸನ್ ಬಂದ್ರಲ್ಲ, ಡೆವಾಲ್ಡ್ ಬ್ರೇವಿಸ್ ಔಟ್ ಆಗಿದಂಗೆ ಮಾರ್ಕೋ ಎನ್ಸನ್ ಬಂದರು. ಅವ್ರ ಜೊತೆಗೆ ಮ್ಯಾಟಿ ಅವರು ಒಂದು ಎಂಡಲ್ಲಿ ನಿಂತ್ಕೊಂಡಿದ್ರು. ಇವರೆಲ್ಲ ಬಂದು ಹೋಗ್ತಾ ಇದ್ರು. ಎಂಥ ಕಾಂಟ್ರಿಬ್ಯೂಷನ್, ಎಂಥ ಒಳ್ಳೆ ಪಾರ್ಟ್ನರ್ಶಿಪ್ ಅದು. ಮ್ಯಾಚ್ ಚೇಂಜಿಂಗ್ ಪಾರ್ಟ್ನರ್ಶಿಪ್ ಅದು ಮ್ಯಾಟಿವ್ ಜೊತೆಗೆ ಇವ್ರದ್ದು ಮಾರ್ಕೋ ಎನ್ಸನ್ದು. ಅಲ್ಲಾಡಿಸ್ಬಿಟ್ಟಿದ್ರು ಹಂಗೆ ಇಂಡಿಯನ್ಸ್ನ. ಮಾರ್ಕೋ ಎನ್ಸನ್ನು ಹೊಡಿತಿದ್ದು 8ಗಳಿಗೆ, ಅದ್ರೋಗ್ಬಿಟ್ಟಿದ್ರು ಹೊಡಿತಿದ್ದು 6ಗಳಿಗೆ. ನಾ ಪಿಡಿ ಚಚ್ತಾ ಇದ್ದಂಗೆ ಭಯ ಬಂದ್ಬಿಡ್ತು ಇಂಡಿಯನ್ಸ್ಗೆ. ಏನು ಗುರು ಹಿಂಗೆ ಬಂದ್ಬಿಡ್ತು ಮ್ಯಾಚ್, ಇದು ಬುಡಕ್ಕೆ ಬರ್ತೈತೆ ಪಕ್ಕ ಇದು ಅಂತ ಅನ್ನಿಸ್ಬಿಡ್ತು. ಇಲ್ಲಿ ಮಾರ್ಕೋ ಎನ್ಸನ್ ವಿಕೆಟ್ ಬೇಕೇ ಬೇಕು, ಇವರಿಬ್ರು ಕಚ್ಕೊಂಡವ್ರೆ, ಇಬ್ಬರಲ್ಲಿ ಒಂದು ವಿಕೆಟ್ ಬೀಳಲೇಬೇಕು. ಪಾರ್ಟ್ನರ್ಶಿಪ್ ಮುರಿಲ್ಲ ಅಂದರೆ ಮ್ಯಾಚ್ ಮುಗೀತು ಅಂತ ನಾವು ಅಂದ್ಕೊಂಡಿದ್ವಿ, ಅವರು ಅಂದ್ಕೊಂಡ್ರು. ಒಂಥರ ರೋಹಿತ್ ಶರ್ಮಾ ಅವ್ರ ಮಕ್ಕದಲ್ಲಿ ನೋಡಬೇಕಾಗಿತ್ತು ಹೆಂಗಾಗ್ಬಿಟ್ಟಿತ್ತು ಅಂತ. ಅವಾಗ ಏನು ಗುರು ಇದು ವಿರಾಟ್ ಕೊಹ್ಲಿ ಅವ್ರ ಮಕ್ಕದಲ್ಲಿ ನೋಡಬೇಕಾಗಿತ್ತು ಹೆಂಗಂತ. ಏನು ಗುರು ಇದು 135 ಹೊಡೆದ್ರೆ ಹಿಂಗೆ ಮಾಡ್ಕೊಂತ ಇದ್ದೀರಾ ನೀವು ಅಂತ ಆ ಥರ ಆಗೋಗ್ಬಿಟ್ಟಿತ್ತು ಕತೆ. ಇಬ್ಬರು ಆಡ್ತಾ ಇರ್ಬೇಕಾದ್ರೆ ಮ್ಯಾಟಿವ್ ಜೊತೆಗೆ ಆಲ್ಮೋಸ್ಟ್ 70 ರನ್ ಹೊಡೆದಿದ್ರು. ಸೊ ಇಬ್ಬರು ವಿಕೆಟನ್ನು ಕೂಡ ಒಂದೇ ಅವರು ಕುಲ್ದೀಪ್ ಅಣ್ಣ ಫ್ಲೈಟ್ ಮಾಡಿದ್ದು. ಏನು ಆಸೆ ತೋರಿಸಿದ್ರು ಅಂತಂದರೆ ಕುಲ್ದೀಪ್ ಅಣ್ಣ ಇವತ್ತು ಫ್ಲೈಟ್ ಮಾಡಿ ವಿಕೆಟ್ ತೆಗೆದ್ರು. ಹೊಡಿತೀರಾ 6 ಹೊಡಿತೀರಾ, ಫ್ಲೈಟ್ ಮಾಡ್ತೀನಿ ಹೊಡೀರಿ ಅಂತ ಫ್ಲೈಟ್ ಮಾಡೋದಕ್ಕೆ ಅಂತ ಹೋಯ್ತಾ ಇದ್ರು. 2 ವಿಕೆಟ್ ಪಟ್ ಅನ್ನೋ ಒಂದೇ ಓವರಲ್ಲಿ ಸೆಟ್ ಆಗಿದೆ ಅಂತ ಮ್ಯಾಟಿವ್ ಜೊತೆಗೆ ಮಾರ್ಕೋ ಎನ್ಸನ್ ಬೀಳ್ತಾ ಇದ್ದಂಗೆ ಅದೇ ಟರ್ನಿಂಗ್ ಪಾಯಿಂಟ್ ಆಫ್ ದ ಮ್ಯಾಚು. ಅಲ್ಲಿ ಏನಾದ್ರು 2 ವಿಕೆಟ್ ಬಿದ್ದಿಲ್ಲ ಅಂದರೆ ಖಂಡಿತ ಇವತ್ತು ಇಂಡಿಯಾ ಸೋಕಾಗ್ಬಿಟ್ಟಿರೋದು. ಅವರಿಬ್ಬರು ಆಡ್ತಿದ್ದು ನೋಡ್ತು ಅಂತಂದರೆ ಆ ಥರ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿತ್ತು. ಸೊ ಒಂದೇ ಓವರಲ್ಲಿ ಇಬ್ಬರು ಔಟ್ ಆಗ್ತಾರೆ. ಒಬ್ಬರು ಔಟ್ ಆಗೋದಲ್ಲ, ಒಬ್ಬರು ಔಟ್ ಆಗೋದು ಬೇಡ, ಇಬ್ಬರು ಔಟ್ ಆಗ್ತಾರಲ್ಲ ಸೆಟ್ ಆಗಿದೆ ಅಂತಾರೋ. ಅಲ್ಲಿಂದ ಎಳ್ಕೊಂಡ್ರು ಮ್ಯಾಚ್ನ. ಅಲ್ಲಿ ನಿಂತ್ಕೊಂಡಿದ್ದು ಕಾರ್ಬಿನ್ ಬಾಷು ಬಂದು ಒಂದೆರಡಲ್ಲಿ ನಿಂತ್ಕೊಂಡು ಲಾಸ್ಟ್ವರೆಗೂ ತೊಗೊಂಬಂದ್ರು ಕಾರ್ಬಿನ್ ಬಾಷು. ಬಟ್ ಗೊತ್ತಿತ್ತು ಒಬ್ಬರು ಕೈಯಲ್ಲಿ ಎಲ್ಲ ಕಿತ್ತಾಕೋಕ್ಕಾಗಲ್ಲ. ಎಷ್ಟು ಅವ್ರು ಔಟ್ ಆದಾಗ ಆಲ್ಮೋಸ್ಟ್ ಅವ್ರು ಬಂದಾಗ 100 ರನ್ ಬೇಕಾಗಿತ್ತು. ಕಾರ್ಬಿನ್ ಬಾಷ್ ಒಬ್ಬರು ಕೈಲೇ ಅಷ್ಟೊಂದು ಆ ರೇಂಜ್ಗೆಲ್ಲ ಹೊಡೆಯೋಕ್ಕಾಗಲ್ಲ ಅಂತ ಗೊತ್ತಿತ್ತು. ಬಟ್ ಆದರೂ ಬುಡ್ದವ್ರಿಗೂ ತೊಗೊಂಬಂದ್ರಲ್ಲ, ಮೆಚ್ಕೊಳ್ಲೇಬೇಕು. ಇನ್ಫ್ಯಾಕ್ಟ್ ಅಂದರೆ ಈ ಮ್ಯಾಚ್ನ ಮುಗಿಸಿತ್ತು ಅಂದರೆ ಕಾರ್ಬಿನ್ ಬಾಷ್ಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಗ್ತಾ ಇದ್ದಿದ್ದು. ಯಾಕಂದರೆ ಲಾಸ್ಟಲ್ಲಿ ನಿಂತ್ಕೊಂಡು ಮ್ಯಾಚ್ ಮುಗಿಸೋದೇ ಮೇಯ್ನು. ಇಲ್ಲಿ ಬಂದು ಆನ್ಸರ್ನ ಹೊಡೆದಿರ್ಬೋದು, ಬಟ್ ಮ್ಯಾಚ್ನ ಮುಗಿಸಿದವ್ರು ಯಾರೋ ಕಾರ್ಬಿನ್ ಬಾಷ್ ಅಂತಲೇ ಹೆಸರು ಬಂದಿರೋದು. ಬಟ್ ಮುಗಿಸೋದಕ್ಕಾಗಲಿಲ್ಲ. ಅವ್ರಿಗೂ ಕೂಡ ಅಪ್ರಿಷಿಯೇಟ್ ಮಾಡಲೇಬೇಕು, ಸಖತ್ ಕಾಂಟ್ರಿಬ್ಯೂಷನ್ ಕೊಟ್ಟರು. ಲಾಸ್ಟ್ವರೆಗೂ ಕೂಡ ಬಿಡಲಿಲ್ಲ ಸೌತ್ ಆಫ್ರಿಕನ್ಸು. ನಿಮ್ಗೇನು ಅನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಟ್ ನನಗೆ ನೋಡ್ತು ಅಂತಂದರೆ ಸೌತ್ ಆಫ್ರಿಕನ್ಸ್ನ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು ಅಂತ ಅನ್ನಿಸ್ತು ಗುರು. ಇಂಡಿಯನ್ಸ್ದು ಓಕೆ ಸಖತ್ತಾಗಿ ಆಡಿದ್ದಾರೆ, ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಮಸ್ತಾಗಿ ಆಡಿದ್ದಾರೆ, ಬ್ಯಾಟಿಂಗ್ ಮಸ್ತಾಗಿ ಆಡಿದ್ದಾರೆ. ಬೌಲಿಂಗ್ ವೈಸ್ ನೋಡ್ತು ನನಗೆ ಇಂಪ್ರೆಸ್ ಮಾಡಿದ್ರು ಇಂಡಿಯನ್ಸ್ಗಿಂತ ಸೌತ್ ಆಫ್ರಿಕನ್ಸ್ ಇಂಪ್ರೆಸ್ ಮಾಡಿದ್ರು ಫಾಸ್ಟ್ ಬೌಲಿಂಗಲ್ಲಿ. ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ ನಿಜವಾಗ್ಲೂ ಕುಲ್ದೀಪ್ ಅಣ್ಣ ಇಂಪ್ರೆಸ್ ಮಾಡಿದ್ರು. ಯಾಕಂದರೆ ಫ್ಲೈಟ್ ಮಾಡಿ ಒಂಥರ ಚಮಕಾಯಿಸಿದ್ರು. ಹೊಡಿತೀರಾ ಚಮಕಾಯಿಸ್ಬಿಟ್ಟು ವಿಕೆಟ್ ಎತ್ತದಿದೆಯಲ್ಲ. ಸೊ ಇದಂತೂ ಒಂಥರ ಸ್ಕಿಲ್ ಅಂತ ಹೇಳ್ಬೇಕು. ಇದು ಯಾರ ಹತ್ರ ಇರೋದಿಲ್ಲ ಜಾಸ್ತಿ, ಕುಲ್ದೀಪ್ ಅಣ್ಣ ಹತ್ರ ಮಾತ್ರ ಇದೆ. ಚಮಕಾಯಿಸ್ಬಿಟ್ಟು ಫ್ಲೈಟ್ ಮಾಡ್ಬಿಟ್ಟು ವಿಕೆಟ್ ಎತ್ತದು. ನೋಡೋಣ ನೆಕ್ಸ್ಟ್ ಮ್ಯಾಚ್ ಏನಾಗುತ್ತೆ ಅಂತ. ನಿಮ್ಗೆ ಅನಿಸ್ತೀವಿ ಇದನ್ನು ಮ್ಯಾಚ್ ಹಾನೆಸ್ಟಾಗಿ ಕಾಮೆಂಟ್ ಸೆಕ್ಷನ್ ಹಾಕಿ. ನಂಗೆ ಸೌತ್ ಆಫ್ರಿಕನ್ಸು ಖಂಡಿತ ಇಂಪ್ರೆಸ್ ಮಾಡಿದ್ದಾರೆ ಇವರು. ಇಂಡಿಯಾ ಗೆದ್ದಿರ್ಬೋದು, ಸೌತ್ ಆಫ್ರಿಕನ್ಸ್ ಇಂಪ್ರೆಸ್ ಮಾಡಿದ್ದಾರೆ. ಮತ್ತೆ ಸಿಗೋಣ ಮುಂದೆ ನೋಡಿದ್ರಿ ಬಾ.